ಕ್ಲಾಸಿಕ್ ಸಿನಿಮಾಗಳು ಅಂತ ನಾವು ಯಾವ್ದನ್ನು ಕರಿತೀವೋ ಅವು ಕೇವಲ ಕತೆ ಹೇಳುವ ಸಿನಿಮಾಗಳಾಗಿರೋದಿಲ್ಲ. ಅವು ತಮ್ಮ ಕಾಲದ ಪ್ರತಿಬಿಂಬವಾಗಿರುತ್ತದೆ. ಒಂದು ಕಾಲಘಟ್ಟದ ಮನಸ್ಸಿನ ಸ್ಥಿತಿಯನ್ನು ಹಿಡಿದಿಡುತ್ತವೆ. ಫೆಡ್ರಿಕೋ ಫೆಲ್ಲಿನಿಯ ಲಾ ಡೋಲ್ಸೆ ವಿಟಾ ಅಂತ ಒಂದು ಸಿನಿಮಾ. ಹೆಸರು ಕೇಳಿದ ಕ್ಷಣ ಮಧುರ ಜೀವನ ಎಂಬ ಅರ್ಥ ಬರುವ ಈ ಚಿತ್ರ ವಾಸ್ತವತೆಯಲ್ಲಿ ಮಧುರತೆಯ ಮುಖವಾಡದ ಹಿಂದೆ ಅಡಗಿರುವ ಶೂನ್ಯತೆಯನ್ನು ನಮ್ಮ ಮುಂದೆ ಬಿಚ್ಚಿಡುತ್ತದೆ. 1960ರ ಇಟಲಿ ದ್ವಿತೀಯ ವಿಶ್ವಯುದ್ಧದ ನಂತರದ ಸಮಾಜವಾಗಿತ್ತು. ಆರ್ಥಿಕ ಪುನರ್ನಿರ್ಮಾಣ, ಹೊಸ ಬಂಡವಾಳಶಾಹಿ, ಹಾಲಿವುಡ್ ಪ್ರಭಾವ ಮತ್ತು ಪ್ಯಾಪರಾಜಿಗಳ ಹುಟ್ಟು ಇವೆಲ್ಲವೂ ಆ ಸಮಾಜದ ಲಕ್ಷಣಗಳಾಗಿತ್ತು. ಲಾ ಡಾಲ್ಚೆ ವಿಟಾ ಕೇವಲ ಒಂದು ಸಿನಿಮಾ ಅಲ್ಲ, ಅದು 1960ರ ಇಟಲಿಯ ಸಮಾಜದ ಪ್ರತಿಬಿಂಬ. ಎರಡನೇ ಮಹಾಯುದ್ಧದ ನಂತರದ ಇಟಲಿ ಆರ್ಥಿಕ ಪುನರುತ್ಥಾನದ ಹಾದಿಯಲ್ಲಿತ್ತು. ಅದು ಇಟಾಲಿಯನ್ ಇಕನಾಮಿಕ್ ಮಿರಾಕಲ್ ಕಾಲ. ರೋಮ್ ಗ್ಲಾಮರ್, ಫ್ಯಾಷನ್ ಪಾರ್ಟಿಗಳ ನಗರವಾಗಿ ಬೆಳೆದಿತ್ತು. ಇದೇ ಸಮಯದಲ್ಲಿ ಪ್ಯಾಪರಾಜಿ ಸಂಸ್ಕೃತಿ ಹುಟ್ಟಿತ್ತು. ಪ್ರಸಿದ್ಧರನ್ನು ಹಿಂಬಾಲಿಸಿ ಖಾಸಗಿ ಕ್ಷಣಗಳನ್ನು ಸೆರೆ ಹಿಡಿಯುವ ಛಾಯಾಗ್ರಾಹಕರು. ಈ ಹಿನ್ನೆಲೆಯಲ್ಲಿ ಫೆಲಿನಿ ನಿಮ್ಮನ್ನು ರೋಮ್ ನಗರದ ರಾತ್ರಿಗಳು, ಪಾರ್ಟಿಗಳು, ಪಾಪ, ಪ್ರೀತಿ, ನಿರಾಸೆ ಮತ್ತು ಆತ್ಮಶೋಧನೆಯ ಜಗತ್ತಿಗೆ ಕರೆದುಕೊಂಡು ಹೋಗುತ್ತಾರೆ. ಫೆಲಿನಿ ಈ ಸಂಸ್ಕೃತಿಯನ್ನು ಚಿತ್ರದ ಮೊದಲ ದೃಶ್ಯದಿಂದಲೇ ಹಿಡಿದಿಡುತ್ತಾರೆ. ಆ ಕಾಲದ ಇಟಲಿ ಒಂದೆಡೆ ಧಾರ್ಮಿಕವಾಗಿ ಸಂಯಮಿತ, ಇನ್ನೊಂದೆಡೆ ಪಾಶ್ಚಾತ್ಯ ಲಿಬರಲ್ ಮೌಲ್ಯಗಳನ್ನು ಸ್ವೀಕರಿಸುತ್ತಿತ್ತು. ಈ ಎರಡೂ ಪ್ರಪಂಚಗಳ ನಡುವೆ ಸಿಲುಕಿರುವ ಜನರ ಕಥೆಯೇ ಮಾರ್ಚೆಲ್ಲೋನ ಕತೆ. ಚಿತ್ರದ ಕೇಂದ್ರದಲ್ಲಿ ಮಾರ್ಸೆಲ್ಲೋ ಮಸ್ಟ್ರೋನಿ, ಟ್ಯಾಬ್ಲಾಯ್ಡ್ ಪತ್ರಿಕೆಯ ಗಾಸಿಪ್ ಕಾಲಮಿಸ್ಟ್. ಅವನು ಪ್ರಸಿದ್ಧಿ ಹುಡುಕುವವರ ಜಗತ್ತಿನಲ್ಲಿ ಬದುಕುತ್ತಿದ್ದಾನೆ. ಆದರೆ ಒಳಗಿನಿಂದ ಅವನಿಗೆ ಬರಹಗಾರನಾಗುವ ಕನಸು. ಕಥೆಯ ಪ್ರಾರಂಭದಲ್ಲಿ ಒಂದು ಕ್ರಿಸ್ಮಸ್ ರಾತ್ರಿಯ ನಂತರ ಹೆಲಿಕಾಪ್ಟರ್ನಲ್ಲಿ ಕ್ರಿಸ್ತನ ಪ್ರತಿಮೆಯನ್ನು ಸಾಗಿಸುತ್ತಿರುವ ದೃಶ್ಯದಿಂದಲೇ ಫೆಲಿನಿ ತನ್ನ ಧಾಟಿಯನ್ನು ಎಸ್ಟಾಬ್ಲಿಷ್ ಮಾಡುತ್ತಾನೆ. ಧರ್ಮ, ಮಾಧ್ಯಮ ಮತ್ತು ಭ್ರಷ್ಟ ನಗರದ ಜೀವನದ ಮಿಶ್ರಣ ಇದೆ. ಮಾರ್ಚೆಲ್ಲೋ ಒಂದೆಡೆ ಸ್ವೀಡಿಷ್ ನಟಿ ಸಿಲ್ವಿಯಾ ಜೊತೆಗಿನ ಪ್ರಸಿದ್ಧ ಟ್ರಿವಿ ಫೌಂಟೇನ್ ದೃಶ್ಯದಲ್ಲಿ ಮಾಯಾಲೋಕದಂಥ ನಶೆ ಅನುಭವಿಸ್ತಾನೆ. ಇನ್ನೊಂದೆಡೆ ಅವನ ಪ್ರೇಯಸಿ ಎಮ್ಮ ಪ್ರೀತಿ ಮತ್ತು ನೆಮ್ಮದಿಗಾಗಿ ಹಾತೊರೆಯುತ್ತಾಳೆ. ಆದರೆ ಅವನಿಗೆ ಅದು ಬಂಧನವಾಗಿ ತೋರುತ್ತದೆ. ಫೆಲಿನಿ ಕಥೆಯನ್ನು ಘಟನೆಯ ಸರಮಾಲೆಗಳಂತೆ ಕಟ್ಟುತ್ತಾರೆ. ಒಂದು ಪಾರ್ಟಿಯಿಂದ ಮತ್ತೊಂದಕ್ಕೆ, ಒಂದು ವ್ಯಕ್ತಿಯಿಂದ ಮತ್ತೊಬ್ಬರಿಗೆ. ಪ್ರತಿಯೊಂದು ಅಧ್ಯಾಯವೂ ಮಾರ್ಚೆಲ್ಲೋನ ಇಂಟರ್ನಲ್ ಕಾನ್ಫ್ಲಿಕ್ಟ್ ಹೆಚ್ಚಿಸುತ್ತಾ ಹೋಗುತ್ತದೆ. ಕಥೆಯ ಮಧ್ಯದಲ್ಲಿ ಮಾರ್ಚೆಲ್ಲೋ ತನ್ನ ಹಳೆಯ ಸ್ನೇಹಿತ ಸ್ಟೈನರ್ ಎಂಬ ಇಂಟೆಲೆಕ್ಚುವಲ್ ಒಬ್ಬನನ್ನು ಭೇಟಿಯಾಗುತ್ತಾನೆ. ಸ್ಟೈನರ್ ಮಾರ್ಚೆಲ್ಲೋಗೆ ನೆಮ್ಮದಿ, ಜ್ಞಾನ, ಕುಟುಂಬ ಜೀವನ ಇತ್ಯಾದಿಗಳಿಗೆ ಮಾದರಿ. ಆದರೆ ನಂತರ ಸ್ಟೈನರ್ ತನ್ನ ಮಕ್ಕಳನ್ನೇ ಕೊಂದು ಆತ್ಮಹತ್ಯೆ ಮಾಡಿಕೊಳ್ಳುವ ಸುದ್ದಿ ಮಾರ್ಚೆಲ್ಲೋನ ಮನಸ್ಸನ್ನು ಕೆಡಿಸುತ್ತದೆ. ಪರಿಪೂರ್ಣ ಜೀವನವು ಒಳಗಡೆ ಎಷ್ಟು ಕತ್ತಲೆಯನ್ನು ಹೊಂದಿರಬಹುದು ಎಂದು ಅವನಿಗೆ ಅನಿಸ್ತದೆ. ಹೀಗೆ ಮಾರ್ಚೆಲ್ಲೋ ಆಂತರಿಕವಾಗಿ ಕುಸಿಯುತ್ತಾ ಹೋಗುವುದರೊಂದಿಗೆ ಫೆಲಿನಿ ಸಿನಿಮಾ ಮುಗಿಸುತ್ತಾರೆ. ಉತ್ತರ ನೀಡದೆ ನಮ್ಮಲ್ಲಿ ಪ್ರಶ್ನೆಗಳನ್ನಷ್ಟೇ ಬಿಟ್ಟು ಸಿನಿಮಾ ಮುಗಿಯುತ್ತದೆ. ಲಾ ಡಾಲ್ಚೆ ವಿಟಾ ಚಿತ್ರದಲ್ಲಿ ಪ್ರತಿಯೊಂದು ಪಾತ್ರವು ಮಾರ್ಚೆಲ್ಲೋನ ಜೀವನದ ವಿಭಿನ್ನ ಹಂತಗಳನ್ನು, ಅವನ ಒಳಗಿನ ವಿರೋಧಾಭಾಸಗಳನ್ನು ಮತ್ತು ಭವಿಷ್ಯದ ಸಾಧ್ಯತೆಗಳನ್ನು ಪ್ರತಿನಿಧಿಸುತ್ತದೆ. ಮಾರ್ಚೆಲ್ಲೋ ಜೀವನ ಒಂದು ತೂಗು ಸೇತುವೆಯಂತಿದೆ. ಒಂದು ಬದಿ ಕಲಾತ್ಮಕ ಕನಸುಗಳಿದ್ದರೆ ಮತ್ತೊಂದು ಬದಿಯಲ್ಲಿ ಸುಲಭದ ಖ್ಯಾತಿ. ಬುದ್ಧಿವಂತನೂ ಅಟ್ರಾಕ್ಟಿವ್ ಆಗಿದ್ದ ಅವನು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗದೆ ಹೋಗುತ್ತಾನೆ. ಫೆಲಿನಿ ಅವನನ್ನು ಒಂದು ಮಚ್ ಎಕ್ಸ್ಪೆಕ್ಟೆಡ್ ವ್ಯಕ್ತಿಯಾಗಿ ಕಟ್ಟುತ್ತಾರೆ. ಪ್ರೇಕ್ಷಕರು ಅವನಿಂದ ಹೆಚ್ಚಿನದನ್ನು ನಿರೀಕ್ಷಿಸುತ್ತಾರೆ, ಆದರೆ ಅದು ಆಗುವುದೇ ಇಲ್ಲ. ಎಮ್ಮ ಪ್ರೀತಿಯ ರೂಪಕ, ಆದರೆ ನಿಯಂತ್ರಣ ಬಯಸುವವಳು. ಫೆಲಿನಿ ಅವಳ ಮೂಲಕ ನಿಜವಾದ ಪ್ರೀತಿ ಮತ್ತು ಇಮೋಷನಲ್ ಡಿಪೆಂಡೆನ್ಸಿಗಳ ಪ್ರಾಮಾಣಿಕತೆಯನ್ನು ಪ್ರಶ್ನಿಸುತ್ತಾರೆ. ಅವಳು ಮಾರ್ಚೆಲ್ಲೋಗೆ ಸ್ಥಿರತೆಯನ್ನು ನೀಡಲು ಪ್ರಯತ್ನಿಸುತ್ತಾಳೆ, ಆದರೆ ಅದು ಅವನಿಗೆ ಬಂಧನವಾಗಿ ಬಿಡುತ್ತದೆ. ಸಿಲ್ವಿಯಾ ಪ್ಯಾಪರಾಜಿ ಸಂಸ್ಕೃತಿಯ ಕನಸಿನ ರಾಣಿ. ಆಕೆಯ ಪಾತ್ರ ಗ್ಲಾಮರ್ ಮತ್ತು ಎಕ್ಸೈಟ್ಮೆಂಟಿನ ಹಬ್ಬ, ಆದರೆ ಆಕೆಯ ಒಳಗೆ ಖಾಲಿತನ ತುಂಬಿದೆ. ಟ್ರಿವಿ ಫೌಂಟೇನ್ ದೃಶ್ಯದಲ್ಲಿ ಅವಳು ಮಾರ್ಚೆಲ್ಲೋಗೆ ತಾತ್ಕಾಲಿಕ ಕನಸನ್ನು ನೀಡುತ್ತಾಳೆ. ಆದರೆ ಬೆಳಗಿನ ಹೊತ್ತಿಗೆ ಆ ಕನಸು ಮಾಯವಾಗುತ್ತದೆ. ಸ್ಟೈನರ್ ಸಮತೋಲನ, ಜ್ಞಾನ ಮತ್ತು ನೆಮ್ಮದಿಯ ರೋಲ್ ಮಾಡೆಲ್. ಅವನು ಮಾರ್ಚೆಲ್ಲೋಗೆ ಇದೇ ಜೀವನದ ಗುರಿ ಎಂಬ ಭಾವನೆ ನೀಡುತ್ತಾನೆ. ಆದರೆ ಅವನ ಆತ್ಮಹತ್ಯೆ ಕತೆಗೆ ಭೀಕರ ತಿರುವು ನೀಡುತ್ತದೆ. ಮಾಧುರ್ಯವನ್ನೇ ಮಿಥ್ಯೆಯಾಗಿ ತೋರಿಸುತ್ತದೆ. ಪೌಲ ಶುದ್ಧತೆ ಮತ್ತು ಭರವಸೆಯ ಸಂಕೇತ. ಅಂತಿಮ ದೃಶ್ಯದಲ್ಲಿ ಅವಳು ದೂರದಲ್ಲೇ ಉಳಿಯುವ ಮೂಲಕ ಫೆಲಿನಿ ಮಾರ್ಚೆಲ್ಲೋನ ಆತ್ಮಶುದ್ಧಿ ಎಂದಿಗೂ ಆಗೋದಿಲ್ಲ ಎಂಬ ಸಂದೇಶ ಕೊಡುತ್ತಾಳೆ.
ಅವಳ ನಗು ಆಪ್ಯಾಯಮಾನವಾದರೂ ಅವನಿಗೆ ತಲುಪದಂತೆ ದೂರದಲ್ಲೇ ಉಳಿಯುತ್ತದೆ. ಶುದ್ಧತೆ ಸದಾ ಅಂತರಂಗದಲ್ಲೇ ಇರುತ್ತದೆ ಎಂಬಂತೆ. ಫೆಲಿನಿಯ ನಿರ್ದೇಶನದ ಶೈಲಿಯ ವಿಶೇಷತೆ ಏನೆಂದರೆ, ಕಥೆಯನ್ನು ಸಾಧಾರಣ ಆರಂಭ, ಮಧ್ಯ, ಅಂತ್ಯ ಮಾದರಿಯಲ್ಲಿ ಕಟ್ಟದೆ ಘಟನೆಗಳ ಸರಮಾಲೆಯಂತೆ ಕಟ್ಟುವುದು. ಇಲ್ಲಿ ಪ್ರತಿಯೊಂದು ಘಟನೆಯೂ ಒಂದು ಚಾಪ್ಟರ್. ಅದು ಪಾತ್ರಗಳ ಒಳಗಿನ ಸ್ಥಿತಿಯನ್ನು ಬಿಂಬಿಸುತ್ತದೆ. ಕ್ಯಾಮರಾ ಕೆಲಸದ ವಿಷಯದಲ್ಲಿ ಫೆಲಿನಿ ಅಪಾರವಾದ ಸ್ಕಿಲ್ ತೋರಿಸುತ್ತಾರೆ. ಅವರು ಬಹಳಷ್ಟು ಲಾಂಗ್ ಟ್ರ್ಯಾಕಿಂಗ್ ಶಾಟ್ಸ್ ಬಳಸುತ್ತಾರೆ, ವಿಶೇಷವಾಗಿ ಪಾರ್ಟಿ ಸನ್ನಿವೇಶಗಳಲ್ಲಿ. ಇದರಿಂದ ಪ್ರೇಕ್ಷಕರು ಕೂಡ ಆ ಗದ್ದಲಮಯ ಆಕರ್ಷಕ ಜಗತ್ತಿನಲ್ಲಿ ತೇಲುತ್ತಿರುವ ಅನುಭವ ಪಡೆಯುವಂತಾಗುತ್ತದೆ. ಈ ನಿರಂತರ ಕ್ಯಾಮರಾ ಚಲನೆಗಳು ದೃಶ್ಯಗಳಿಗೆ ಜೀವ ತುಂಬುತ್ತವೆ ಮತ್ತು ಪಾತ್ರಗಳ ನಡುವಿನ ಅಂತರ ಸಂಬಂಧಗಳನ್ನು ನೈಸರ್ಗಿಕವಾಗಿ ತೋರಿಸುತ್ತವೆ. ಟ್ರಿವಿ ಫೌಂಟೇನ್ ದೃಶ್ಯದಲ್ಲಿ ಸಾಫ್ಟ್ ಲೈಟಿಂಗ್ ಮತ್ತು ಸ್ಲೋ ಬ್ಯೂಟಿಫುಲ್ ಚಲನೆಗಳು ಸಿಲ್ವಿಯಾಳ ಮಾಯಾಲೋಕವನ್ನು ಜೀವಂತಗೊಳಿಸುತ್ತವೆ. ನೀರಿನ ಹೊಳಪು, ರಾತ್ರಿಯ ಬೆಳಕು ಮತ್ತು ಪಾತ್ರಗಳ ಶಾಂತ ನಡವಳಿಕೆ ಎಲ್ಲವೂ ಸೇರಿ ಒಂದು ಮಾಯಾಲೋಕ ಸೃಷ್ಟಿಯಾಗುತ್ತದೆ. ಫೆಲಿನಿಗೆ ರಾತ್ರಿ ಮತ್ತು ಬೆಳಕಿನ ದೃಶ್ಯಗಳ ನಡುವಿನ ತೀವ್ರ ಕಾಂಟ್ರಾಸ್ಟ್ ಬಹಳ ಮುಖ್ಯ. ರಾತ್ರಿ ಗ್ಲಾಮರ್ ಮತ್ತು ಎಕ್ಸೈಟ್ಮೆಂಟ್ಗಳಿಂದ ತುಂಬಿದ್ದರೆ, ಬೆಳಗಿನ ಹೊತ್ತಿನಲ್ಲಿ ಕಚ್ಚಾ ಅಸಂಸ್ಕೃತ ವಾಸ್ತವತೆ ನಮ್ಮನ್ನು ಎದುರಿಸುತ್ತವೆ. ಎಡಿಟಿಂಗ್ ಮತ್ತು ಸೌಂಡ್ನಲ್ಲಿ ಫೆಲಿನಿ ರಿದಮ್ ಮೇಲೆ ಹೆಚ್ಚು ಒತ್ತು ಕೊಡುತ್ತಾರೆ. ಪಾರ್ಟಿ ದೃಶ್ಯಗಳು ತೀವ್ರ ಚಲನೆ ಮತ್ತು ವೇಗ ಹೊಂದಿದ್ದರೆ, ಸ್ಟೈನರ್ನ ಮನೆಯ ದೃಶ್ಯಗಳು ನಿಧಾನಗತಿಯ ಚಲನೆಗೆ ಸಮಯ ಕೊಡುವಂಥವು. ಧ್ವನಿಯ ಬಳಕೆಯಲ್ಲಿಯೂ ಅವರು ಸಾಕಷ್ಟು ಚಿಂತನೆ ನಡೆಸಿದ್ದರು. ನೀನೋ ರೋಟಾ ಅವರ ಸಂಗೀತ ಅದು ಉಲ್ಲಾಸ ಮತ್ತು ವಿಷಾದ ಎರಡನ್ನೂ ಹಿಡಿದು ಚಿತ್ರಿಸುತ್ತದೆ. ಆದರೆ ಕೆಲವು ನಿರ್ಣಾಯಕ ಕ್ಷಣಗಳಲ್ಲಿ ಫೆಲಿನಿ ಸಂಗೀತವನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಕೇವಲ ಸಂಭಾಷಣೆ ಮತ್ತು ಪರಿಸರದ ಶಬ್ದಗಳಿಂದ ವಾತಾವರಣವನ್ನು ಸೃಷ್ಟಿಸುತ್ತಾರೆ. ಇದು ವಿಶೇಷವಾಗಿ ಸ್ಟೈನರ್ ಆತ್ಮಹತ್ಯೆಯ ನಂತರದ ದೃಶ್ಯಗಳಲ್ಲಿ ತೀವ್ರವಾಗಿ ಅನುಭವವಾಗುತ್ತದೆ. ಅಲ್ಲಿ ಮೌನವೇ ಅತ್ಯಂತ ಭಾರೀ ಸಂಭಾಷಣೆಯಾಗಿ ಪರಿಣಮಿಸುತ್ತದೆ. ಫೆಲಿನಿ ಇಲ್ಲಿ ಕಥೆಯನ್ನು 6 ದಿನಗಳು ಮತ್ತು 7 ರಾತ್ರಿ ಎಂಬ ವಿನ್ಯಾಸದಲ್ಲಿ ಕಟ್ಟುತ್ತಾರೆ. ಅಲ್ಲಿ ಪ್ರತಿಯೊಂದು ಘಟನೆಯೂ ಮಾರ್ಚೆಲ್ಲೋನ ನೈತಿಕ ಮತ್ತು ಭಾವನಾತ್ಮಕ ಕುಸಿತದ ಇನ್ನೊಂದು ಹಂತವನ್ನು ತೆರೆದಿಡುತ್ತದೆ. ಟ್ರಿವಿ ಫೌಂಟೇನ್ ದೃಶ್ಯದಲ್ಲಿ ನಾವು ಕನಸಿನ ಶಿಖರವನ್ನು ಅನುಭವಿಸುತ್ತೇವೆ. ನೀರಿನ ಮಧ್ಯೆ ಹರಿದಾಡುವ ಬೆಳಕಿನ ಹೊಳಪು, ಸಿಲ್ವಿಯಾಳ ಆಕರ್ಷಕ ನಗೆ, ಇದು ಮಾರ್ಚೆಲ್ಲೋಗೆ ಎಲ್ಲವೂ ಎಷ್ಟು ಸುಂದರ ಎನ್ನುವಂತೆ ಭ್ರಮೆಯನ್ನು ನಿರ್ಮಿಸುತ್ತದೆ. ಆದರೆ ಸ್ಟೈನರ್ನ ಆತ್ಮಹತ್ಯೆಯ ಆಘಾತದಿಂದ ಆ ಕನಸು ನುಚ್ಚು ನೂರಾಗುತ್ತದೆ. ಜಗತ್ತು ಮತ್ತೆ ಕಹಿಯಾಗುತ್ತದೆ. ಪೌಲಾ ಜೊತೆಗಿನ ಅಂತಿಮ ಕಡಲ ತೀರದ ದೃಶ್ಯ ಶುದ್ಧತೆ ಸದಾ ದೂರದಲ್ಲೇ ಉಳಿಯುತ್ತದೆ ಎಂಬ ಕವಿತೆಯಂತೆ ಮನಸ್ಸಿನಲ್ಲಿ ಪ್ರತಿಧ್ವನಿಸುತ್ತದೆ. ಲಾ ಡೋಲ್ಸೆ ವಿಟಾ ಚಿತ್ರದ ಪ್ರಭಾವ ಅಸಾಧಾರಣ. ಇದರ ನಂತರ ಪಾಪರಾಜಿ ಎಂಬ ಪದ ಇಡೀ ಜಗತ್ತಿನ ಮಾಧ್ಯಮ ಭಾಷೆಗೆ ಸೇರ್ಪಡೆಯಾಯಿತು. ಫೆಲಿನಿಯ ನಾನ್ ಲೀನಿಯರ್ ಕಥನ ಶೈಲಿ ಮಾರ್ಟಿನ್ ಸ್ಕಾರ್ಸೆಸಿ, ವುಡಿ ಆಲನ್ ಮುಂತಾದ ನಿರ್ದೇಶಕರನ್ನು ಆಳವಾಗಿ ಪ್ರೇರೇಪಿಸಿತು. ಚಿತ್ರದ ಪಾರ್ಟಿ ಸನ್ನಿವೇಶಗಳ ಚುರುಕು, ನಗರ ಜೀವನದ ನಿರಂತರ ಚಲನೆ ಮತ್ತು ತೀವ್ರ ಸಾಮಾಜಿಕ ವಿಮರ್ಶೆ ಇವು ಅನೇಕ ಆಧುನಿಕ ಸಿನಿಮಾಗಳಿಗೆ ಮೂಲಭೂತ ಪ್ರೇರಣೆ ನೀಡಿದವು. ತಾಂತ್ರಿಕವಾಗಿ ಫೆಲಿನಿ ತನ್ನದೇ ಆದ ಗುರುತು ಮೂಡಿಸಿದ್ದಾರೆ. ಮಲ್ಟಿ ಕ್ಯಾಮೆರಾ ಶೂಟಿಂಗ್ ಮೂಲಕ ವಿವಿಧ ಆಂಗಲ್ಗಳನ್ನು ಹಿಡಿಯುವುದು, ನ್ಯಾಚುರಲ್ ಲೈಟಿಂಗ್ ಬಳಸುವುದು ಮತ್ತು ಲೈವ್ ಆಂಬಿಯಂಟ್ ಸೌಂಡ್ ಬಳಸುವುದು, ಜೊತೆಗೆ ಸಂಗೀತ ಬೆರೆಸುವುದು ಇವು ಆತನ ಶೈಲಿಯ ಪ್ರಮುಖ ಲಕ್ಷಣಗಳು. ಎಡಿಟಿಂಗ್ನಲ್ಲಿ ಫೆಲಿನಿ ಮೆಮೊರಿ ಫ್ಲೋ ಶೈಲಿಯನ್ನು ಅನುಸರಿಸಿದ್ದಾರೆ. ದೃಶ್ಯಗಳು ಲಾಜಿಕಲ್ ಕಟ್ಗಳಿಗಿಂತ ಭಾವನಾತ್ಮಕ ರಿದಮ್ನಂತೆ ಒಂದರ ಹಿಂದೆ ಒಂದು ಹರಿದು ಬರುತ್ತವೆ. ಇದರಿಂದ ಪ್ರೇಕ್ಷಕರು ಕಥೆಯನ್ನು ಬೌದ್ಧಿಕವಾಗಿ ಅಲ್ಲ, ಭಾವನಾತ್ಮಕವಾಗಿ ಅನುಭವಿಸುತ್ತಾರೆ. ಲಾ ಡೋಲ್ಸೆ ವಿಟಾ ಕೇವಲ 1960ರ ಕಥೆಯಲ್ಲ, ಇದು ಇಂದಿನ ಸೋಷಿಯಲ್ ಮೀಡಿಯಾ ಕಾಲಕ್ಕೂ ಅನ್ವಯಿಸುತ್ತದೆ. ಜನರ ಖ್ಯಾತಿ, ಫೋಟೋ, ಪರಿಪೂರ್ಣ ಜೀವನ, ಪರ್ಫೆಕ್ಟ್ ಲೈಫ್ ಮತ್ತು ಒಳಗಿನ ಖಾಲಿತನ ಎಲ್ಲವೂ ಇಂದೂ ಹಾಗೇ ಇದೆ, ಮೊದಲಿಗಿಂತ ಹೆಚ್ಚೇ ಇದೆ. ಈ ದೃಷ್ಟಿಯಿಂದಲೂ ಈ ಸಿನಿಮಾ ಇಂದು ಮತ್ತೊಮ್ಮೆ ನೋಡಬೇಕಾಗಿರುವಂಥ ಸಿನಿಮಾ, ಗ್ರಹಿಸಬೇಕಾಗಿರುವ ಸಿನಿಮಾ. ಇದು ನಮ್ಮ ಲಾ ಡೋಲ್ಸೆ ವಿಟಾ ಸಿನಿಮಾ ಪ್ರಯಾಣ. ಫೆಲಿನಿಯ ದೃಷ್ಟಿ, ಮಾರ್ಚೆಲ್ಲೋನ ಹೋರಾಟ ಮತ್ತು ರೋಮ್ನ ಆ ಮ್ಯಾಜಿಕ್ ಇವುಗಳು ಈ ಸಿನಿಮಾವನ್ನು ಒಂದು ಕ್ಲಾಸಿಕ್ ಆಗಿ ಮಾಡಿವೆ. ನೀವು ಈ ಎಪಿಸೋಡನ್ನು ಇಷ್ಟಪಟ್ಟಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ವಿಡಿಯೋಗೆ ಲೈಕ್ ಕೊಡಿ. ನಿಮ್ಮ ಸಿನೆಪ್ರಿಯ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ ಮತ್ತು ಕಾಮೆಂಟ್ನಲ್ಲಿ ಹೇಳಿ ಈ ಚಿತ್ರದ ಯಾವ ಸನ್ನಿವೇಶ ಅಥವಾ ಯಾವ ಪಾತ್ರ ನಿಮಗೆ ಹೆಚ್ಚು ಇಷ್ಟವಾಯಿತು, ನಿಮ್ಮ ನೆನಪಿನಲ್ಲಿ ಉಳಿಯಿತು. ನಿಮ್ಮ ಪ್ರತಿಕ್ರಿಯೆಯೇ ನಮ್ಮ ಸಿನಿಮಾ ಸಂಭಾಷಣೆಯನ್ನು ಜೀವಂತವಾಗಿರಿಸುತ್ತದೆ. ಮತ್ತೆ ಸಿಗೋಣ. ನಮಸ್ಕಾರ.